ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ನಾನು ನಂದು ಬ್ಯೂಟಿಫುಲ್ ಹಾಲ್ ಮತ್ತು ಮಾಡರ್ನ್ ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಆ್ಯಂಡ್ ದಿಸ್ ಈಸ್ ಅವರ್ ಎಂಟ್ರನ್ಸ್. ಸೊ ಇದು ಸೇಫ್ಟಿ ಡೋರ್ ಇದೆ ಸ್ಟಾರ್ಟಿಂಗು. ಸೊ ಕಮಿಂಗ್ ಆ್ಯಂಡ್ ಎಂಟ್ರೆನ್ಸಿಂದ ಬಂದಮೇಲೆ ಒಂದು ದೊಡ್ಡದಾಗಿರೋದು ಹಾಲ್ ಇದೆ ನಮ್ಮದು. ಆ್ಯಂಡ್ ಹಾಲ್, ಸೊ ಈ ಸೈಡು ಬಂದ್ಬಿಟ್ಟು ಟಿ ವಿ ಇದೆ. ಆ್ಯಂಡ್ ಟಿ ವಿ ಸೈಡ್ಗೆ ಒಂದು ಸ್ಮಾಲ್ ವಾಚ್ ಹಾಕಿದ್ದೀವಿ. ಈ ವಾಚು ಆನ್ಲೈನಿಂದ ತರಿಸ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಲೈಟ್ ಇದೆ. ಸೊ ಈ ಲೈಟು ಲೈಕ್ ಹಿಂದೆ ರೇಡಿಯಂಟ್ ಬರೋ ಥರ ಆ ಥರ ಇದೆ. ಒಂದು ಸೆಕೆಂಡ್ ತೋರಿಸ್ತೀನಿ ಹಿಂಗೆ ಬರುತ್ತೆ ಅಂತ. ಸೊ ಈ ಥರ ಒಂದು ಲೈಟ್ ಇದೆ. ಸೊ ಇದು ರಾತ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಟಿ ವಿ ಬಂದುಬಿಟ್ಟು 55 ಇಂಚ್ ಟಿ ವಿ ಇದೆ ನಮ್ಮದು. 65 ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಜಾಸ್ತಿ ದೊಡ್ಡದಾಗುತ್ತೆ ಅಂದ್ಕೊಂಡು ಇದು ತೊಗೊಂಡಿವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾನೆ 2 ಕನೆಕ್ಷನ್ನು ಇದೆ. ಆ್ಯಂಡ್ ವೈಫೈ ಕನೆಕ್ಷನ್ ಇಂಟರ್ನಲ್ ಆಗೇ ತೊಗೊಂಡಿದ್ದೀವಿ. ಸೊ ವೈರ್ ಏನು ಕಾಣಲ್ಲ, ಬಿಕಾಸ್ ಇಲ್ಲಿಂದ ಹಿಂದೆಯಿಂದನೇ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸೈಡ್ ಬಂದರೆ ಸೋಕೇಸ್ ಇಡೋಕ್ಕೆ 3 ರ್ಯಾಕ್ ಥರ ಮಾಡಿದ್ದಾನೆ. ಆ್ಯಂಡ್ ಇಲ್ಲೆಲ್ಲ ನಮ್ಮದು ಹಳೆ ಗಿಫ್ಟನ್ನು ಇಟ್ಟಿದ್ದೀವಿ. ಸೊ ಇದರೊಳಗೆ ಸ್ಮಾಲ್ ಲೈಟ್ ಕೂಡ ಬಿಟ್ಟಿದ್ದಾನೆ. ಇನ್ನೂ ಲೈಕ್ ಪಾಟ್ ಎಲ್ಲ ಸ್ಮಾಲ್ ಪಾಟ್ ವಿತ್ ಸ್ಮಾಲ್ ಟ್ರೀ ಏನಾದ್ರು ಇರುತ್ತಲ್ಲ ಆ ಥರ ತೊಗೋಬೇಕು ಇಲ್ಲಿ ಇಡೋಕ್ಕೆ, ಅವಾಗ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ನಮ್ಮದು ಓಲ್ಡ್ ಗಿಫ್ಟನ್ನು ಇಟ್ಟಿದ್ದೀನಿ, ಸಚಿನ್ ಕೊಟ್ಟಿರೋ ಗಿಫ್ಟ್ ಎಲ್ಲ ಇದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಒಂದು ವೈಟ್ ವಾಲ್ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ವೈಟ್ ವಾಲ್ಗೆ ಫೋಟೋ ಫ್ರೇಮು ಆ ಥರ ಹಾಕಬೇಕು ಅಂತ ಯೋಚನೆ ಮಾಡಿದ್ದೀನಿ. ಬಿಕಾಸ್ ಇದು ಎಂಟ್ರೆನ್ಸಿಂದ ಬಂದಾಗ ಇದು ಮೇನ್ ಫೋಕಸ್ ಇರುತ್ತೆ. ಸೊ ಇದು ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ವಾಲ್ಗೆ, ಈ ಸೈಡ್ ವಾಲ್ ಬಂದುಬಿಟ್ಟು ಇದು ನಾವು ಈ ಥರ ಡಿಸೈನ್ ಚೂಸ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಲೈಕ್ ಏನೋ ಒಂದು ಡಿಫ್ರೆಂಟ್ ಆಗಿರೋದು ಬೇಕಿತ್ತು. ಸೊ ಈ ಥರ ಡಿಸೈನ್ ಚೂಸ್ ಮಾಡಿದ್ದೀವಿ. ಐ ಥಿಂಕ್ ಚೆನ್ನಾಗಿ ಕಾಣ್ತಾ ಇದೆ ಅನ್ಕೋತೀನಿ ಇದು. ಆ್ಯಂಡ್ ಕಲರ್ ಬಂದುಬಿಟ್ಟು ಇದು ಲೈಟ್ ಬ್ಲೂವಲ್ಲಿ, ಸ್ವಲ್ಪ ಲೈಟ್ ಬ್ಲೂವಲ್ಲಿ ಇದೆ. ಸೊ ಈ ಕಡೆ ಲೈಟ್ ಕಲರ್ ಇಟ್ಕೊಂಡು ಈ ಕಡೆ ಸ್ವಲ್ಪ ಡಾರ್ಕ್ ಕಲರ್ ಇಟ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಕಾಣ್ತಾ ಇದೆ ಇದು ಕೂಡ. ಆ್ಯಂಡ್ ನಮ್ಮದು ಒಂದೇನೆಂದರೆ ಇದು ಈ ಥರ ಮಾಡ್ಕೊಂಡಿರೋದು ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಬಟ್ ಎವ್ರಿ ವೀಕ್ ನಾವು ಇಲ್ಲೆಲ್ಲ ಡಸ್ಟ್ ಜಾಸ್ತಿ ಕೂಡಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅದು ವೆರಿ ಇಂಪಾರ್ಟೆಂಟ್. ಈ ಥರ ಏನಾದ್ರು ಡಿಸೈನ್ ಮಾಡ್ಕೋತಾ ಇದ್ದರೆ ನಿಮಗೆ ಲುಕ್ ಬೇಕು ಅಂದರೆ ಐ ಥಿಂಕ್ ದಿಸ್ ಲುಕ್ಸ್ ಗುಡ್ ಆ್ಯಕ್ಚುಲಿ. ಬಟ್ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಸೋಫಾ. ಸೊ ಸೋಫಾ ಸ್ವಲ್ಪ ಮಾಡಿಫೈ ಮಾಡೋದಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ. ಅದಾದಮೇಲೆ ಇದನ್ನು ಮಾಡಿಫೈ ಮಾಡಬೇಕು. ಆ್ಯಂಡ್ ಇದು ಬಂದುಬಿಟ್ಟು ಸೆಂಟರ್ ಟೇಬಲ್. ಆಲ್ಮೋಸ್ಟ್ ಸೆಂಟ್ರ್ ಟೇಬಲ್ ಅನ್ನೋಕ್ಕಿಂತ ನಾವು ಲೈಕ್ ವರ್ಕ್ ಟೇಬಲ್ ಅನ್ನೋ ಥರನೇ ಯೂಸ್ ಮಾಡ್ತಾ ಇರ್ತೀವಿ. ಸದ್ಯಕ್ಕೆ ಎಲ್ಲ ಹಾಗೆ ಇದೆ, ವರ್ಕ್ ಮಾಡ್ತಾ ಹಾಗೆ ಇಟ್ಬಿಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಸೈಡ್ ಬಂದುಬಿಟ್ಟು ದೊಡ್ಡದೊಂದು ಬಾಲ್ಕನಿ ಇದೆ ನಮ್ಮದು. ತುಂಬ ಸ್ಪೇಸ್ ಸಿಕ್ಕಿದೆ ಹೊರಗಡೆ ಸೈಡು. ಸೊ ಎಲ್ಲ ಹೊರಗೆ ಇಟ್ಕೋಬೋದು, ಆ ಥರ ದೊಡ್ಡದು ಬಾಲ್ಕನಿ ಸಿಕ್ಕಿದೆ. ಆ್ಯಂಡ್ ಈ ವಾಲಿಗೆ ಬಂದುಬಿಟ್ಟು ಇದು ಇನ್ನೂ ಎಂಟಿ ಇಟ್ಟಿದ್ದೀವಿ. ಇಲ್ಲಿ ಇಲ್ಲ ಫೋಟೋ ಫ್ರೇಮು ಏನಾದರೂ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಆ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡಿಲ್ಲ. ಯಾಕಂದರೆ ಇಲ್ಲೇನಾದರೂ ಒಂದು ದೊಡ್ಡದು ಫೋಟೋ ಹಾಕೋಣ ಅಂದ್ಕೊಂಡಿದ್ದೀನಿ, ಸಚಿನ್ದು ನಂದು. ಸೊ ಅದಕ್ಕೋಸ್ಕರ ಇದನ್ನ ಹಾಗೆ ಇಲ್ಲಿ ಡಿಸೈನ್ ಕಂಟಿನ್ಯೂ ಮಾಡಿಲ್ಲ, ಅದನ್ನ ಹಾಗೆ ಎಂಟಿ ಇಟ್ಕೊಂಡಿದ್ದೀವಿ. ಸೊ ಈ ಕಡೆ ಬಂದರೆ ಒಂದು ನಮ್ಮದು ಸ್ಮಾಲ್ ಮಿನಿ ಟೆಂಪಲ್ ಇದೆ. ಆ್ಯಂಡ್ ಈ ಡಿಸೈನ್ ಇದೇ ಥರ ಬೇಕು ಅಂತ ಮಾಡಿಸ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಡಿಸೈನ್ ಬಾಕಿ ಇದೆ ಇದರದ್ದು, ಅದು ಇನ್ನೂ ಪೆಂಡಿಂಗ್ ಇದೆ, ಅದನ್ನು ಮಾಡಿಸ್ಕೋಬೇಕು. ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ಸ್ಟೋರೇಜ್ ಇದೆ. ಲೈಕ್ ದೇವ್ರದ್ದೇನೇ ಕುಂಕುಮ ಅದು ಇದು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಲ್ಲೇ ಇಟ್ಕೋತೀವಿ. ಉದ್ಬತ್ತಿ ಅದು ಇದು ಎಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೋತೀವಿ. ಆ್ಯಂಡ್ ಸೊ ಈ ಫ್ಲವರು ನಮ್ಮದು ಹೊರಗಡೆ ಇದರಲ್ಲಿ ಆಗಿರೋದು, ಬಾಲ್ಕನಿಯಲ್ಲಿ ಆಗಿರೋದು, ಅದನ್ನು ಹಾಕಿದ್ದೀವಿ ಇವತ್ತು. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದಿ ಸೀಲಿಂಗ್. ಸೊ ಸೀಲಿಂಗ್ ಬಂದುಬಿಟ್ಟು ಸಮಥಿಂಗ್ ಡಿಫ್ರೆಂಟಾಗಿ ಏನಾದರೂ ಚೂಸ್ ಮಾಡೋಣ ಅಂದ್ಕೊಂಡು ಈ ಥರ ರೌಂಡ್ ಸೇಫ್ ಇರೋದು ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಯಾವಾಗಲೂ ಹಾಲ್ಗೆ ನಾರ್ಮಲಾಗಿ ಸ್ಕ್ವೇರಲ್ಲಿ ಆ ಥರ ಎಲ್ಲ ಇರುತ್ತೆ, ಬೇಡ ಅಂದ್ಕೊಂಡು ನಾವು ಈ ಥರ ಚೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು 3 ಲೈಟ್ಸ್ ಇದೆ. ಆ್ಯಂಡ್ ಈ ಕಡೆ ಇಲ್ಲಿ ಒಂದು ಫ್ಯಾನ್ ಹಾಕಿದ್ದೀವಿ. ಆ್ಯಂಡ್ ಇನ್ನೊಂದು ಸರ್ಕಲಲ್ಲಿ
ಇಲ್ಲಿ ಒಂದು ಫ್ಯಾನ್ ಹಾಕಿದ್ದೀವಿ, ಇನ್ನೊಂದು ಸರ್ಕಲಲ್ಲಿ ಬಂದುಬಿಟ್ಟು ಜೂಮರ್ ಹಾಕಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಫೇವ್ರೇಟ್, ಬಿಕಾಸ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಎಲ್ಲ ಲೈಟ್ ಆನ್ ಮಾಡಿದಾಗ. ಸೊ ಈ ಸರ್ಕಲಲ್ಲಿ ಬಂದುಬಿಟ್ಟು ಜೂಮರ್ ಹಾಕಿದ್ದೀವಿ. ಮೊದಲು ಮುಂಚೆ ಬೇರೆ ಜೂಮರ್ ಚೂಸ್ ಮಾಡಿದ್ದೀವಿ, ಬರೀ ಆ ಸೆಂಟ್ರಲ್ಲಿ ಕೂರೋ ಥರ. ಬಟ್ ಅದು ಯಾಕೋ ಸೂಟ್ ಆಗಲಿಲ್ಲ, ಸೊ ಅದನ್ನು ಚೇಂಜ್ ಮಾಡಿ ಈ ಥರ ಸ್ವಲ್ಪ ಹ್ಯಾಂಗಿಂಗ್ ಥರ ಇರಲಿ ಅಂತ ಈ ಥರ ಜೂಮರ್ ಸೆಲೆಕ್ಟ್ ಮಾಡ್ಕೊಂಡಿವಿ. ದಿಸ್ ಇಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ ಇನ್ ದ ಹಾಲ್. ಆ್ಯಂಡ್ ನೆಕ್ಸ್ಟ್ ಕರ್ಟನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ಟನ್ ವೈಟ್ ಬ್ಲೂ ಚೂಸ್ ಮಾಡಿದ್ದೀನಿ, ಯಾಕಂದರೆ ವೈಟ್ ಬಂದುಬಿಟ್ಟು ಈ ಗೋಡೆಗೆ ಮ್ಯಾಚ್ ಆಗುತ್ತೆ, ಬ್ಲೂ ಬಂದುಬಿಟ್ಟು ಆ ಹಾಲಿಗೆ ಮ್ಯಾಚ್ ಆಗುತ್ತೆ ಅಂತ ಈ ಥರ ಕರ್ಟನ್ ಚೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಸೀಲಿಂಗನ್ನು ಹಾಲ್ ಸೀಲಿಂಗ್ ಹೆಂಗೆ ಕಾಣುತ್ತೆ ಅಂತ ಒಂದ್ಸಲ ಆನ್ ಮಾಡಿ ತೋರಿಸ್ತೀನಿ. ಜಸ್ಟ್ ಅ ಮಿನಿಟ್. ಸೊ ಈ ಥರ ಕಾಣ್ತಾ ಇದೆ ಈಗ ಸದ್ಯಕ್ಕೆ. ಒಂದು ಸೆಕೆಂಡ್, ಲೆಟ್ ಮೀ ಕ್ಲೋಸ್ ದ ಕರ್ಟನ್. ಸಿ ಈ ಥರ ಕಾಣುತ್ತೆ. ಸೊ ಒಂದು ರೌಂಡ್ ಲುಕ್ ನೋಡ್ಕೊಂಬನ್ನಿ ಹಿಂಗೆ ಕಾಣುತ್ತೆ ಅಂತ. ಸೊ ಐ ಥಿಂಕ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್, ಬಿಕಾಸ್ ಲೈಕ್ ಈ ಥರ ಸೀಲಿಂಗ್ ಚೂಸ್ ಮಾಡಿರೋದು ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಒಂಥರ ಡಿಫ್ರೆಂಟ್ ಆಗಿದೆ ಇದು. ಸೊ ಡಿಫ್ರೆಂಟ್ ವೈಬ್ಸ್ ಇದೆ ಆ್ಯಕ್ಚುಲಿ. ಸೊ ಲೈಟ್ ಹಚ್ಚಿದ ಮೇಲೆ ಈ ಥರ ಕಾಣುತ್ತೆ ನಮ್ಮ ಸೀಲಿಂಗು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಜುಮರ್ ತುಂಬ ಅಟ್ರಾಕ್ಟಿವ್ ಕಾಣ್ತಾ ಇದೆ ಆ್ಯಕ್ಚುಲಿ. ಸೊ ಈ ಥರ ಕಾಣ್ತಾ ಇದೆ ನೋಡಿ. ನೈಟು ಒಂಥರ ಲೈಕ್ ತುಂಬ ಗುಡ್ ವೈಬ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಸೊ ಐ ಥಿಂಕ್ ನಮ್ಮದು ಹಾಲ್ ಸೀಲಿಂಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಏನೋ ಡಿಫ್ರೆಂಟಾಗಿ ಚೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಕಿಚನ್. ಆ್ಯಕ್ಚುಲಿ ಹಾಲು ಮತ್ತು ಕಿಚನ್ ಕನೆಕ್ಟೆಡ್ ಇಟ್ಕೊಂಡಿದ್ದೀವಿ. ಇದು ಒಂದು ದೊಡ್ಡದಾಗಿ ಇಷ್ಟು ವಾಲ್ ಇದೆ ಆ್ಯಕ್ಚುಲಿ. ಈ ವಾಲ್ ಕಟ್ ಮಾಡಿಕೊಂಡು ಈ ಥರ ಇಲ್ಲೇ ಒಂದು ಡೈನಿಂಗ್ ಟೇಬಲ್ ಮಾಡಿಕೊಂಡು ಸೊ ಈ ಥರ ಇಟ್ಕೊಂಡಿದ್ದೀವಿ, ಬಿಕಾಸ್ ಹಾಲು ಮತ್ತು ಕಿಚನ್ ಕನೆಕ್ಟೆಡ್ ಇರಲಿ ಅಂತ ಈ ಥರ ಮಾಡಿದ್ದೀವಿ. ಆ್ಯಂಡ್ ಸದ್ಯಕ್ಕೆ ಇದು ಏನು ಡೈನಿಂಗ್ ಟೇಬಲ್ ಥರ ಅಂತೂ ಇಲ್ಲ, ಬಿಕಾಸ್ ಎಲ್ಲರೂ ಕೂತ್ಕೊಂಡಿದ್ರ ಮೇಲೇ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ವರ್ಕ್ ಟೇಬಲ್. ಸೊ ಇಲ್ಲಿ ಮೇಲೆ ಬಂದುಬಿಟ್ಟು 3 ಹ್ಯಾಂಗಿಂಗ್ಸ್ ಇದೆ, ಹ್ಯಾಂಗಿಂಗ್ ಲೈಟ್ ಇದೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ರಾತ್ರಿ ಆ್ಯಕ್ಚುಲಿ. ಸೊ ಹಿಂದೆಯಿಂದ ಆ ರೂಮಿಂದೆಲ್ಲ ನೋಡಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ತೋರಿಸ್ತೀನಿ ಲೈಟ್ ಆನ್ ಮಾಡಿ ಹೆಂಗೆ ಕಾಣುತ್ತೆ ಅಂತ. ಒಂದು ಸೆಕೆಂಡ್. ಸೊ ಈ ಥರ ಲೈಟ್ ಇದೆ, ಲೈಕ್ ಕಾಫಿ ಶಾಪಲ್ಲಿ ಎಲ್ಲ ಇರುತ್ತಲ್ಲ ಆ ಥರ ಒಂಥರ ಹ್ಯಾಂಗಿಂಗ್ ಇದೆ. ಇದು ತುಂಬ ಕ್ಯೂಟಾಗಿ ಕಾಣುತ್ತೆ. ಆ್ಯಂಡ್ ಇದು ಮೇನ್ ಲುಕ್ ಕೊಡ್ತಾ ಇದೆ ನಿಮ್ಮ ಹಾಲ್ ಕಿಚನ್ಗೆ. ಈ ಲೈಟ್ ನನಗೆ ತುಂಬ ಇಷ್ಟ ಆಯಿತು. ಬ್ಲ್ಯಾಕ್ ವಿತ್ ಈ ಥರ ಯೆಲ್ಲೋ ಕಾಂಬಿನೇಷನ್ನೇ ಬೇಕಾಗಿತ್ತು. ಸೊ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ಚೂಸ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದಿಸ್ ವಾಲ್. ಇಲ್ಲಿ ಬಂದುಬಿಟ್ಟು ನಮ್ಮದು CC ಕ್ಯಾಮ್ರಾದು ಡಿಸ್ಪ್ಲೇ ಇದೆ. ಆ್ಯಂಡ್ ಇದೆಲ್ಲ ಇನ್ನೂ ಎಂಟಿ ಇಟ್ಕೊಂಡಿದ್ದೀವಿ, ಬಿಕಾಸ್ ನಾನು ಮಿರರ್ ಹಾಕೊಳ್ಳೋಣ ಅನ್ಕೋತಾ ಇದ್ದೆ ಇಲ್ಲೊಂದು ದೊಡ್ಡದು, ಎಲ್ಸ್ ಏನಾದರೂ ಫೋಟೋ ಫ್ರೇಮು ಹ್ಯಾಂಗಿಂಗ್ಸು ಆ ಥರ ಏನಾದರೂ ಹಾಕೊಳ್ಳೋಣ ಅಂತ ಇದನ್ನು ಇನ್ನೂ ಎಂಟಿ ಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮ್ಮದು ಇದಿದೆ ಲೈಟದ್ದು. ಸೊ ನೆಕ್ಸ್ಟು ಈ ಸೈಡು. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಸೈಡ್. ಇಲ್ಲಿ ಬಂದರೆ ಒಂದು ರೌಂಡ್ ಸೇಫ್ ಮಿರರ್ ಇದೆ ಆ್ಯಂಡ್ ಬೇಸಿನ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸ್ಟೋರೇಜ್ ಇದೆ. ಇಲ್ಲೆಲ್ಲ ನಾವು ಡಸ್ಟ್ಬಿನ್ನು ಅದು ಇದು ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಈ ಬೇಸಿನ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ಚೂಸ್ ಮಾಡಿಕೊಂಡೆ. ಆ್ಯಂಡ್ ನನಗೆ ಈ ಮಿರರ್ ತುಂಬಾ ಇಷ್ಟ ಆಯಿತು, ಬಿಕಾಸ್ ಇದು ತುಂಬ ಕ್ಯೂಟ್ ಆಗಿದೆ ಆ್ಯಂಡ್ ರೌಂಡ್ ಇದೆ, ಅದಕ್ಕೋಸ್ಕರ ಮಿರರ್ ತೊಗೊಂಡೆ. ಆ್ಯಂಡ್ ಅಲ್ಲೊಂದು ದೊಡ್ಡದಾಗಿರೋ ಲೈಟ್ ಹಾಕಿದ್ದಾನೆ. ಸೊ ಈ ಥರ ಕಾಣುತ್ತೆ. ಸೊ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಮಿಂಗ್ ಟು ದಿಸ್ ಪಾರ್ಟ್. ಸೊ ಈ ಕಡೆ ಬಂದರೆ ನಮ್ಮದು ಕಿಚನ್ ಇದೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು 2 ಕ್ಯಾಬಿನೆಟ್ ಇದೆ, ಕಿಚನ್ ಕ್ಯಾಬಿನೆಟ್ ಸ್ಟೋರೇಜ್ಗೆ. ಆ್ಯಂಡ್ ಇದು ವೈಟ್ ಚೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಫಸ್ಟ್ ಬಂದುಬಿಟ್ಟು ಇದು ಇಷ್ಟ ಇತ್ತು, ಒಂದೇ ಲೈನ್ ಇತ್ತು. ಇದೆಲ್ಲ ರಿಮೂವ್ ಮಾಡಿಕೊಂಡು ಎಲ್ ಸೇಫ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಎಲ್ ಸೇಫ್ ಮಾಡ್ಕೊಂಡಿದ್ದೀವಿ. ಮತ್ತು ಇದು ಚೇಂಜ್ ಮಾಡಿಸಿದ್ದೀವಿ, ಇದು ಕಲ್ ಬಂದುಬಿಟ್ಟು ಇದನ್ನು ಚೇಂಜ್ ಮಾಡಿಸಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಟೈಲ್ಸ್ ಇದೆಲ್ಲ ಇದು ವೈಟ್ ಇತ್ತು. ಸೊ ಅಡುಗೆ ಮಾಡೋಂಗೆಲ್ಲ ಜಾಸ್ತಿ ಆಯಿಲ್ ಬೀಳುತ್ತೆ ಅಂತ ವೈಟ್ ಬೇಡ ಅಂತ ಬ್ಲ್ಯಾಕ್ ಚೂಸ್ ಮಾಡಿಕೊಂಡು ಇದನ್ನು ತೊಗೊಂಡಿದ್ದೀವಿ. ಆ್ಯಂಡ್ ಈ ಫಸ್ಟ್ ಕ್ಯಾಬಿನೆಟಲ್ಲಿ ಬಂದುಬಿಟ್ಟು ಸ್ವಲ್ಪ ಅದು ಇದು ಇಟ್ಟಿದ್ದೀನಿ ಸದ್ಯಕ್ಕೆ.
ಈ ಥರ ಟ್ರಾನ್ಸ್ಪರೆಂಟ್ ಯಾಕೆ ತೊಗೊಂಡಿವಿ ಅಂತಂದರೆ ಅಲ್ಲಿಂದ ಹಾಲಿಂದ ಬಂದಾಗ ಇಟ್ ಲುಕ್ಸ್ ವೆರಿ ನೈಸ್ ಅಂತೇಳಿ ಈ ಥರ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ ಮಿ ಶೋ ಯು. ಸೊ ಇಲ್ಲೆಲ್ಲ ಸ್ವಲ್ಪ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಾಳು ಹೋಗಿದ್ದು. ಇಲ್ಲೆಲ್ಲ ಗ್ಲಾಸ್ ಇದೆ ಆ್ಯಂಡ್ ಇಲ್ಲೆಲ್ಲ ಟೀ ಕಪ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಬೌಲು ಅದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಸ್ಮಾಲ್ ಡಬ್ಬಿ ಅದೆಲ್ಲ ಎಲ್ಲನೂ ಇಟ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಇದು ವೈಟ್ ಚೂಸ್ ಮಾಡಿದ್ದೀನಿ ಬಿಕಾಸ್ ವೈಟ್ ಈಸ್ ಆಲ್ವೇಸ್ ವೈಟ್ ಬಿಕಾಸ್ ಇಟ್ ಲುಕ್ಸ್ ಅಟ್ರಾಕ್ಟಿವ್. ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಇಲ್ಲಿ ಚಿಮ್ನಿ ಇದೆ. ಸೊ ಇದನ್ನು ಕ್ಲೋಸ್ ಮಾಡೋ ಥರ ಹಾಕೊಳ್ಳೋಣ ಅಂದ್ಕೊಂಡಿವಿ, ಬಟ್ ಇದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಸೊ ಬೇಡ ಅಂದ್ಕೊಂಡು ಅದೇ ಥರ ಲೈಕ್ ಎಂಟಿನೇ ಬಿಟ್ಟಿದ್ದೀವಿ. ಸೊ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಈ ಸ್ಟೋರೇಜ್ ಕ್ಯಾಬಿನೆಟ್ ಬಂದುಬಿಟ್ಟು ಇನ್ನೂ ಏನೂ ಇಟ್ಕೊಂಡಿಲ್ಲ, ಫುಲ್ ಖಾಲಿ ಇಟ್ಟಿದ್ದೀನಿ. ಸೊ ಇನ್ನೂ ಜಾಗ ಇದೆ. ಇನ್ನೂ ಲೈಕ್ ಈಗ ರೀಸೆಂಟಾಗಿ ಶಿಫ್ಟ್ ಆಗಿರೋದ್ರಿಂದ ಇನ್ನೂ ಅಷ್ಟೊಂದೆಲ್ಲ ಏನೂ ಪರ್ಚೇಸ್ ಎಲ್ಲ ಮಾಡಿಲ್ಲ. ಸೊ ಅದನ್ನ ಇನ್ನೂ ಎಂಟಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮ್ಮದು ಫೇಬರ್ ಹಾಟ್ ಟಾಪ್. ಆ್ಯಂಡ್ ಇದ್ರ ಬಗ್ಗೆ ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ನಾನು. ನನಗೆ ಎಲ್ಲಿಂದ ತೊಗೊಂಡೆ, ಯಾಕೆ ತೊಗೊಂಡೆ, ಏನು ಇಷ್ಟ ಆಯಿತು, ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಬೇಕಂದರೆ ವಿಡಿಯೋದ ಲಿಂಕ್ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು ಆ ವಿಡಿಯೋ ಫುಲ್ಲು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಗ್ರೈಂಡರ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಕನೆಕ್ಷನ್ ಈಸಿ ಆಗುತ್ತೆ ಅಂತ ಇಲ್ಲಿ ಗ್ರೈಂಡರ್ ಇಟ್ಟಿದ್ದೀನಿ. ಆ್ಯಂಡ್ ಈ ಡಬ್ಬಿ ಎಲ್ಲ ನೋಡಬೇಡಿ, ತುಪ್ಪಿಂದೆಲ್ಲ ಡಬ್ಬಿ ಇದೆ. ಸೊ ಜಸ್ಟ್ ಅವಾಯ್ಡ್ ದಿಸ್. ಆ್ಯಂಡ್ ನೆಕ್ಸ್ಟು ಕಮಿಂಗ್ ಟು ದಿಸ್ ಪಾರ್ಟ್, ಇದು ನಮ್ಮದು ವಿಂಡೋ, ಬಿಗ್ ವಿಂಡೋ. ಆಲ್ಮೋಸ್ಟ್ ಕಿಚನ್ಗೆಲ್ಲ ನೋಡಿದರೆ ಜಾಸ್ತಿ ದೊಡ್ಡ ವಿಂಡೋ ಕೊಟ್ಟಿರಲ್ಲ, ಬಟ್ ಇದು ದೊಡ್ಡದಾಗಿರೋ ವಿಂಡೋ ಇದೆ. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಕಾಸ್ ಇಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಗಾಳಿ ಅಷ್ಟೇ ಅಲ್ಲ, ಬೆಳಗ್ಗೆ ತೆಗೆದಾಗ ಅಲ್ಲಿ ಎಲ್ಲ ಗುಬ್ಬಿಗಳು ಬಂದಿರುತ್ತೆ. ಸೊ ಬರ್ಡ್ಸ್, ಸ್ಮಾಲ್ ಬರ್ಡ್ಸ್ ಎಲ್ಲ ಬಂದಿರುತ್ತೆ, ಅದು ಕೂಡ ಒಳಗೆ ಬರುತ್ತೆ ಮಾರ್ನಿಂಗು. ಸೊ ತುಂಬ ಚೆನ್ನಾಗಿದೆ, ಬೆಳಕೆಲ್ಲ ಇದೆ. ಆ್ಯಂಡ್ ನ್ಯಾಚುರಲ್ ಬೆಳಕು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಮೋಸ್ಟ್ ನಾನು ಚಿಮ್ನಿ ಯೂಸೇ ಮಾಡಲ್ಲ ಅಡುಗೆ ಮಾಡಬೇಕಾದ್ರೆ ಬಿಕಾಸ್ ಇಲ್ಲಿಂದ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ಐ ಡೋಂಟ್ ನೀಡ್ ಟು ಯೂಸ್ ಮಚ್ ದಿಸ್ ಚಿಮ್ನಿ. ಆ್ಯಂಡ್ ನೆಕ್ಸ್ಟು ಈ ಸಿಂಕು ಬಂದುಬಿಟ್ಟು ಈ ಕಾರ್ನರ್ಗಿತ್ತು. ಸೊ ಇಲ್ಲಿ ಬೇಡ ಅಂದ್ಕೊಂಡು ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಇದನ್ನು. ಆ್ಯಂಡ್ ಆ್ಯಸ್ ಯೂಸ್ವಲ್ ನಾರ್ಮಲ್ ವಾಟರ್ ಆ್ಯಂಡ್ ಆರೋ ವಾಟರ್ ಎರಡು ಟ್ಯಾಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ದು ವಾಟರ್ ಫಿಲ್ಟರ್ ಹಾಕಿದ್ದೀವಿ. ಆ್ಯಂಡ್ ಇಲ್ಲೊಂದು ರಿಂಗ್ ಹಾಕ್ಸ್ಕೊಂಡಿದ್ದೀನಿ ಬಿಕಾಸ್ ಇಲ್ಲೆಲ್ಲ ಹ್ಯಾಂಡ್ ವಾಶ್ ಮಾಡಿದಾಗ ನಮಗೆ ಟವೆಲ್ ಹಾಕೋಕ್ಕೆಲ್ಲ ಬೇಕು ಅಂತ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಹ್ಯಾಂಡ್ ವಾಶ್ಗೂ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಕಪ್ಪು ಅದು ಇದು ಎಲ್ಲ ಇಟ್ಕೋಬೋದು. ಸೊ ಇದು ವಿಂಡೋ ಬಂದುಬಿಟ್ಟು ಗ್ಲಾಸ್ ಅದಿದೆ, ನೆಟ್ಟು ಕೊಟ್ಟಿದ್ದಾನೆ. ಇದು ಕಲರಿಂಗ್ ಹೋಗ್ತೀನಿ. ಸೊ ಇದು ಎರಡು ವೈಟ್ ಇದೆ ಆ್ಯಂಡ್ ಇದು ಬ್ಲ್ಯಾಕ್ ಇದೆ. ಸೊ ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದಿಸ್. ಸೊ ಇಲ್ಲಿ ತುಂಬ ಸ್ಟೋರೇಜ್ದು ಲೈಕ್ ಜಾಸ್ತಿ ಜಾಗ ಇದೆ ನಮಗೆ. ಸೊ ಇಲ್ಲಿ ಫಸ್ಟ್ ಬಂದುಬಿಟ್ಟು ಡಬ್ಬಿ ಎಲ್ಲ ಇಟ್ಕೊಂಡಿರ್ತೀನಿ, ಸ್ಮಾಲ್ ಅದು ಇದು ಡಬ್ಬಿ ಎಣ್ಣೆ ಲೈಕ್ ಆಯಿಲ್ದು ಕ್ಯಾನ್ ಎಲ್ಲ ಇಟ್ಕೊಂಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಬೌಲ್ಸ್, ಗ್ಲಾಸು ಅದೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ತಿನ್ನೋ ಐಟಮು ಲೇಸಿನೂ ಇದೆ ನೋಡಿ, ಇದು ನಮ್ಮ ಫೇವ್ರೇಟು. ಸೊ ಟೀ ಟೈಮ್ ಬೇಕಾಗುತ್ತೆ ಅಂತ ಅದು ಕೂಡ ಇಲ್ಲೇ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೆಲ್ಲ ಏನಾದರೂ ಶಾಪಿಂಗ್ ಮಾಡ್ಕೊಂಬಂದರೆ ಡಂಪ್ ಎಲ್ಲ ಇಲ್ಲೇ ಆಗ್ತಾ ಇರುತ್ತೆ, ಆಮೇಲೆಲ್ಲ ಅರೇಂಜ್ ಮಾಡ್ತಾ ಇರ್ತೀನಿ. ಸೊ ಸದ್ಯಕ್ಕೆ ಇದು ಏನೂ ಆರ್ಗನೈಸ್ ಆಗಿಲ್ಲ, ಸೊ ಜಸ್ಟ್ ಅವಾಯ್ಡ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸ್ಪೂನು, ನೈಫು ಅದೆಲ್ಲ ಸ್ಮಾಲ್ ಐಟಮ್ ಏನು ಲೈಕ್ ಕಿಚನ್ ಬೇಕಾಗಿರುತ್ತೆ ಅದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಮಸಾಲ ಮತ್ತು ಏನಾದರೂ ಸ್ಮಾಲ್ ಕಿಚನ್ದು ಕುಕ್ಕಿಂಗ್ ರಿಲೇಟೆಡ್ ಏನೇ ಇದ್ರೂ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇವನ್ ಸ್ಮಾಲ್ ಪ್ಲೇಟ್ಸ್ ಇಟ್ಕೋಬೋದು. ಸೊ ಇಲ್ಲಿ ಬಂದುಬಿಟ್ಟು ಬರೀ ಪ್ಲೇಟು ಮತ್ತು ತವಾ ಆ ಥರ ಎಲ್ಲ ಇಟ್ಕೋಬೋದು. ಇಲ್ಲೆಲ್ಲ ಸ್ಮಾಲ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಲೈಕ್ ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಪುಡಿ ಅದು ಇದು ಎಲ್ಲ ಸ್ಟೋರ್ ಮಾಡ್ಕೊಳಕ್ಕೆ ಇದೊಂದು ಇದೆ. ಆ್ಯಂಡ್ ಇಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ನಮಗೆ ಬಿಗ್ ಏರಿಯಾ ಸಿಕ್ಕಿದೆ ಬಿಕಾಸ್ ನಾವು ಇಲ್ಲಿ ಗ್ಯಾಸ್ ಇಟ್ಕೊಂಡಿಲ್ಲ, ಗ್ಯಾಸು ಕನೆಕ್ಷನ್ ಹೊರಗಡೆಯಿಂದ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಎಷ್ಟು ಬೇಕಷ್ಟು ಸ್ಟೋರ್ ಮಾಡಿರ್ಬೋದು. ಸದ್ಯಕ್ಕೆ ನಾನು ಲೈಕ್ ಹಿಟ್ಟಿನ ಡಬ್ಬಿ, ಅಕ್ಕಿ, ಕಾಳು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದುಬಿಟ್ಟು ಇಲ್ಲಿ ಒಂದಿದೆ, ಬರೀ ಇಲ್ಲೆಲ್ಲ ವಾಟರ್ ಮಗ್ಗು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿನ ಜಾಸ್ತಿ ಜಾಗ ಇದೆ, ಇಲ್ಲಿ ಹಂಗೆ ತಿನ್ನೋದು ಸ್ವಲ್ಪ ಏನಾದ್ರು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಲೈಕ್ ಕುಕ್ಕಿಂಗ್ ರಿಲೇಟೆಡ್ ಲೈಕ್ ಕುಕ್ಕರು ಮತ್ತು ದೊಡ್ಡ ಪಾತ್ರೆಗಳು ಮತ್ತು ತವಾ ಎಲ್ಲ ಇಲ್ಲೇ ಇಡೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇದು ಎಂಟಿ ಇಟ್ಟಿದ್ದೀನಿ ಬಿಕಾಸ್ ಇದು ಡಸ್ಟ್ಬಿನ್ ಇಡೋಕ್ಕೆ ಮಾಡಿದ್ದಾರೆ.
ನನಗೆ ಡಸ್ಟ್ಬಿನ್ನು ಹೊರಗಡೆ ಬಾಲ್ಕನಿ ದೊಡ್ಡದಿರೋದ್ರಿಂದ ಅಲ್ಲೇ ಇಟ್ಕೋತೀನಿ, ನಾನು ಇಲ್ಲಿ ಇಡಲ್ಲ. ಸೊ ಕ್ಲೀನಾಗಿ ಇಟ್ಕೋಬೋದು ಅಂತ ಹೊರಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಫ್ರಿಡ್ಜ್ ಆ್ಯಂಡ್ ಓವನ್. ಫ್ರಿಡ್ಜ್ ಬಂದ್ಬಿಟ್ಟು ಲೈಕ್ ಅವಾಗ ಹರಿಬರಿಯಲ್ಲಿ ಸ್ಮಾಲ್ ಫ್ರಿಡ್ಜ್ ತೊಗೊಂಡಿದ್ದೀವಿ, ಇವಾಗ ಚೇಂಜ್ ಮಾಡಿಸ್ಬೇಕು. ಅದಕ್ಕೆ ಓವನ್ನ ನಾವು ಗೋಡೆಗೆ ಹಚ್ಚಿಲ್ಲ, ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ದೊಡ್ಡ ಫ್ರಿಡ್ಜ್ ತೊಗೊಂಡ್ಮೇಲೆ ಆಮೇಲೆ ಓವನ್ನ ಮೇಲೆ ಗೋಡೆಗೆ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಕಮಿಂಗ್ ಟು ದಿ ಸೀಲಿಂಗ್. ಸೀಲಿಂಗ್ ಬಂದ್ಬಿಟ್ಟು ಈ ಥರ ಚೂಸ್ ಮಾಡಿದ್ದೀವಿ. ಸೊ ಬೋತ್ ಮಾಡರ್ನು ಟ್ರೆಡಿಷ್ನಲ್ ಇರಲಿ ಅಂತ ಈ ಥರ ಚೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಸೈಡ್ ಬಂದ್ಬಿಟ್ಟು ಒಂದು ಫ್ಯಾನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಒಂದು ಹ್ಯಾಂಗಿಂಗ್ ಏನಾದರೂ ಹಾಕೊಳ್ಳೋಣ ಅಂತ ಅದು ಎಂಟಿ ಇಟ್ಕೊಂಡಿದ್ದೀವಿ. ಸೊ ಅದು ಸ್ವಲ್ಪ ಪೆಂಡಿಂಗ್ ಇದೆ ಇನ್ನು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ, ಲೈಕ್ ವುಡ್ ಥರ ಫೀಲಿಂಗ್ ಬರುತ್ತೆ. ಸೊ ನನಗೆ ಇಷ್ಟ ಆಯಿತು ಇದು, ಬಿಕಾಸ್ ಒಂಥರ ಡಿಫ್ರೆಂಟ್ ಆಗಿರೋದಿದೆ, ಅದಕ್ಕೋಸ್ಕರ ಈ ಥರ ಚೂಸ್ ಮಾಡಿದ್ದೀನಿ. ಸೊ ತೋರಿಸ್ತೀನಿ ಲೈಟ್ ಹಾಕಿ ಒಂದ್ಸಲ. ಸೊ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಾಲ್ದು ಮತ್ತು ಕಿಚನ್ದು ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಇವತ್ತಿನ ಬ್ಲಾಗು ಇಷ್ಟೇ, ಇವತ್ತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಬಾಯ್.